ಮೈ ಲವ್ಲಿ ಸ್ಟೂಡೆಂಟ್ಸ್, ಇಲ್ಲಿ 5 ಪವರ್ಫುಲ್ ಇಡಿಯಮ್ಸನ್ನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಇಡಿಯಮ್ಸ್ ಅಂತ ಹೇಳಿದರೆ ಕನ್ನಡದಲ್ಲಿ ನುಡಿಗಟ್ಟುಗಳು ಅಂತ ಹೇಳ್ತೀವಿ. ಇದಕ್ಕೆ ಡೈರೆಕ್ಟ್ ಟು ಡಿಕ್ಷನರಿಯಲ್ಲಿ ಮೀನಿಂಗ್ಸ್ ಇರುವುದಿಲ್ಲ, ಬದಲಾಗಿ ಇದಕ್ಕೆ ಫಿಗರೇಟಿವ್ ಮೀನಿಂಗ್ ಇರುತ್ತೆ. ಅಂದರೆ ಆಲಂಕಾರಿಕವಾದಂತಹ ವಿಭಿನ್ನವಾದ ಅರ್ಥ ಇರುತ್ತೆ. ಓಕೆ, ನಂಬರ್ 1 ನೋಡ್ರಿ, ಒನ್ಸ್ ಇನ್ ಎ ಬ್ಲೂ ಮೂನ್. ಇದರ ಡೈರೆಕ್ಟ್ ಮೀನಿಂಗ್ ನಿಮ್ಗೆ ಗೊತ್ತಿರುತ್ತೆ. ಒನ್ಸ್ ಅಂದರೆ ಒಂದ್ಸಲ, ಇನ್ ಎ ಬ್ಲೂ ಮೂನ್ ಅಂತ ಹೇಳಿದರೆ ನೀಲಿ ಬಣ್ಣದ ಚಂದಿರನಲ್ಲಿ ಒಂದು ಸಲ ಅಂತ ಅರ್ಥ ಬರುತ್ತೆ. ಬಟ್ ಇದು ಇದರ ಅರ್ಥ ಅಲ್ಲ. ಇದರ ಅರ್ಥ ಬಹಳ ಅಪರೂಪವಾಗಿ ಎಂಬ ಅರ್ಥ, ವೆರಿ ರೇರ್ಲಿ ಎಂಬ ಅರ್ಥದಲ್ಲಿ ಬರುತ್ತೆ. ಹಿ ವಿಸಿಟ್ಸ್ ಹಿಸ್ ಹೋಮ್ ಟೌನ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಹೇಳಿದರೆ ಅವನು ತುಂಬ ಅಪರೂಪವಾಗಿ ತನ್ನ ಊರಿಗೆ ಭೇಟಿ ನೀಡ್ತಾನೆ ಅಂತ ಅರ್ಥ. ನಂಬರ್ 2 ನೋಡ್ರಿ, ಬೀಟ್ ದ ಕ್ಲಾಕ್ ಅಂದರೆ ಗಡಿಯಾರವನ್ನು ಹೊಡೆದಾಕು ಎಂಬ ಅರ್ಥ ಅಲ್ಲ, ಬದಲಾಗಿ ಸಮಯ ಮುಗಿಯುವ ಮೊದಲು ಕೆಲಸ ಮುಗಿಸುವುದು ಎಂಬ ಅರ್ಥ. ಎಕ್ಸಾಂಪಲ್ ನೋಡ್ರಿ, ವಿ ವರ್ಕ್ಡ್ ಫಾಸ್ಟ್ ಟು ಬೀಟ್ ದ ಕ್ಲಾಕ್ ಅಂತ ಹೇಳಿದರೆ ನಾವು ಸಮಯ ಮುಗಿಯುವ ಮೊದಲು ಕೆಲಸ ಮುಗಿಸಲು ವೇಗವಾಗಿ ಕೆಲಸ ಮಾಡಿದ್ವಿ ಅಂತ ಅರ್ಥ. ನಂಬರ್ 3 ನೋಡ್ರಿ, ಇನ್ ದ ನಿಕ್ ಆಫ್ ಟೈಮ್ ಅಂದರೆ ಕೊನೆಯ ಕ್ಷಣದಲ್ಲಿ. ದ ಡಾಕ್ಟರ್ ಅರೈವ್ಡ್ ಇನ್ ದ ನಿಕ್ ಆಫ್ ಟೈಮ್ ಅಂತ ಹೇಳಿದರೆ ವೈದ್ಯರು ಕೊನೆಯ ಕ್ಷಣದಲ್ಲಿ ಬಂದರು. ನಂಬರ್ 4 ನೋಡ್ರಿ, ಕಿಲ್ ಟೈಮ್. ಇದರ ಅರ್ಥ ಸಮಯ ಕಳೆಯುವುದು ಎಂಬ ಅರ್ಥ. ಕಿಲ್ ಟೈಮ್ ಅಂದರೆ ಸಮಯವನ್ನು ಕೊಲ್ಲುವುದು ಎಂಬ ಸಮಯ ಕಳೆಯುವುದು. ಶಿ ವಾಚ್ಡ್ ವಿಡಿಯೋಸ್ ಟು ಕಿಲ್ ದ ಟೈಮ್ ಅಂದರೆ ಅವಳು ಸಮಯ ಕಳೆಯಲು ವಿಡಿಯೋಗಳನ್ನು ನೋಡ್ತಿದ್ಲು ಅಂತ ಅರ್ಥ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅರೌಂಡ್ ದ ಕ್ಲಾಕ್. ಏನು ಅರ್ಥ? ಹಗಲು ರಾತ್ರಿ ನಿರಂತರವಾಗಿ ಇಡೀ ಸಮಯ ಎಂಬ ಅರ್ಥ ಬರುತ್ತೆ. ದ ಹಾಸ್ಪಿಟಲ್ ಈಸ್ ಓಪನ್ ಅರೌಂಡ್ ದ ಕ್ಲಾಕ್ ಅಂತ ಹೇಳಿದರೆ ಆಸ್ಪತ್ರೆ ಹಗಲು ರಾತ್ರಿ ನಿರಂತರವಾಗಿ ತೆರೆದಿರುತ್ತೆ. ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದು ಶೇರ್ ಮಾಡಿರಿ.